ವಿಧಾನಸೌಧದಲ್ಲೇ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಲಾಗಿದೆ. ನಾಸಿರ್ ಹುಸೇನ್ ಬೆಂಬಲಿಗನ ಉದ್ದಟತನವನ್ನ ಮೆರೆದಿದ್ದಾನೆ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ಯುವ ಮೋರ್ಚಾ ಮುತ್ತಿಗೆಯನ್ನ ಹಾಕಿದೆ. ಹರೀಶ್ ಪೂಂಜಾ, ನಂದೀಶ್ ರೆಡ್ಡಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸಿಆರ್ ಮೈದಾನಕ್ಕೆ ಶಿಫ್ಟ್ ಆಗಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ ಸಿಆರ್ ಮೈದಾನಕ್ಕೆ ಶಿಫ್ಟ್ ಆಗಿರುವಂತದ್ದು. ವಶಕ್ಕೆ ಪಡೆದವರನ್ನ ಬಿಡುಗಡೆಗೆ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇದೆ. ಸಿಆರ್ ಮೈದಾನದಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹರೀಶ್ ಪೂಂಜಾ, ದಿನೇಶ್ ರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಬಿಜೆಪಿ ಯುವ ಮೋರ್ಚಾ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಕೊಲೀಗ್ ನಾಗೇಂದ್ರ ಬಾಬು ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಏನಿದು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಏನಿದೆ ಡೆವಲಪ್ಮೆಂಟ್ಸ್? ಚೈತ್ರ ನೋಡಿ, ಈಗ ನಾನು ಸಿಆರ್ ಹೆಡ್ ಕ್ವಾರ್ಟರ್ಸ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಲಾಕ್ ಮಾಡಲಾಗಿದೆ, ಯಾರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಆದರೆ ಇಲ್ಲಿ ಹೊರಭಾಗದಲ್ಲಿ ಸಾಕಷ್ಟು ಜನ ಸೇರ್ತಿದ್ದಾರೆ. ಪ್ರಮುಖವಾಗಿ ಒಳಗಡೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಅಂತ ಹೇಳಿ ಬಿಜೆಪಿಯ ನಾಯಕರು ತೆರಳುತ್ತಾರೆ. ಅದರಲ್ಲೂ ಪ್ರಮುಖವಾಗಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಧೀರಜ್ ಮುನ್ರಾಜ್ ಅವರು, ಬಿಜೆಪಿ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು, ಬಿಜೆಪಿಯ ಮಾಜಿ ಶಾಸಕರಾಗಿರುವಂಥ ನಂದೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಅಂತೇಳಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ತಕ್ಷಣ ಅಲ್ಲಿಗೆ DCP ಕೂಡ ಎಂಟ್ರಿ ಕೊಡ್ತಾರೆ. ತಕ್ಷಣ ಅವರೆಲ್ಲರನ್ನು ಕೂಡ KSRP ತುಕಡಿ ವಾಹನದಲ್ಲಿ ಎತ್ತಾಕೊಂಡು ಬಂದು ಈಗ ನೇರವಾಗಿ ಕರ್ಕೊಂಡ್ಬಂದು ಈಗ ಒಳಭಾಗದಲ್ಲಿ ಇರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಸೊ ಹಾಗಾಗಿ ಅವರನ್ನು ಕೂಡಲೇ ಹೊರಗಡೆ ಬಿಡಬೇಕು ಅಂತೇಳಿ ಇಲ್ಲಿ ಅವರ ಕಾರ್ಯಕರ್ತರು ಕೂಡ, ಅವರ ಬೆಂಬಲಿಗರು ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪೊಲೀಸರು ಗೇಟನ್ನು ಲಾಕ್ ಮಾಡಿ ಇಲ್ಲಿ ಯಾರನ್ನೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ. ಈಗ ಧೀರಜ್ ಮುನ್ರಾಜ್ ಅವರ ಬೆಂಬಲಿಗರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಈಗ ಸಿಟ್ಟಿಂಗ್ MLA ಇಬ್ಬರು ಶಾಸಕರು ಒಳಗಡೆ ಇದ್ದಾರೆ, ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ, ಯಾರನ್ನು ಕೂಡ ಹೊರಗಡೆಗೂ ಕೂಡ ಬಿಡ್ತಾ ಇಲ್ಲ. ಏನು ಹೇಳ್ತೀರಿ ಸರ್? ಅವರು ಒಂದು ಸ್ಟೇಟ್ ಯುವ ಮೋರ್ಚಾ ಪ್ರೆಸಿಡೆಂಟು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅದೊಂದು ಅರ್ಥ ಇರಬೇಕು ಅದಕ್ಕೆ. ಅದರಲ್ಲಿ ಅವರೊಂದು ಸಿಟ್ಟಿಂಗ್ MLA, ದೊಡ್ಡಬಳ್ಳಾಪುರ MLA, ಅದರಲ್ಲಿ ಯುವ ಮೋರ್ಚಾ MLA, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಒಂದು ಅರ್ಥ ಇರಬೇಕು. ಹಿಂಗೆ ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಅಂತ ಎಲ್ಲೂ ತೋರಿಸಿಲ್ಲ, ಅಂದರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಆಯಿತು, ವಶಕ್ಕೆ ಪಡ್ಕೊಂಡಿದ್ರೆ ನಮ್ಮನ್ನ ಒಳಗಡೆ ಬಿಡಬೇಕು, ಮಾಧ್ಯಮದವ್ರನ್ನ ಒಳಗಡೆ ಬಿಡಬೇಕು, ಇಲ್ಲಾಂದ್ರೆ ಅವ್ರನ್ನ ಆಚೆ ಕಳಿಸ್ಬೇಕು. ಇಲ್ಲಾಂದ್ರೆ ಏನಂತೀರಾ ಅದನ್ನ? ಅರೆಸ್ಟ್ ಅಂತೀರಾ. ಅವ್ರನ್ನ ಆಚೆ ಕಳಿಸಿ, ಇಲ್ಲಾಂದ್ರೆ ನಾವು ಒಳಗಡೆ ಹೋಗ್ತೀವಿ. ಇಲ್ಲಾಂದ್ರೆ ಏನಂತೀರಾ ಅದನ್ನ? ಅರೆಸ್ಟ್. ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅವಾಗ? FIR ಕಾಪಿ ತೋರ್ಸಕ್ಕೆ ಹೇಳಿ. ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ? ಕಾಂಗ್ರೆಸ್ ಅವ್ರು ಅಷ್ಟು ದೊಡ್ಡವ್ರಾಗ್ಬಿಟ್ರಾ? ಕಾನ್ಸ್ಟಿಟ್ಯೂಷನ್ಗಿನ್ನ ದೊಡ್ಡವ್ರಾಗ್ಬಿಟ್ರ ಅವರು? ಒಂದು MLAಗಿನ್ನ ದೊಡ್ಡವರಾದ್ರ ಅವರು? ಒಂದು MLAನ ಅರೆಸ್ಟ್ ಮಾಡಿದ್ದಾರೆ, ಇನ್ನೇನು ಬೇಕು? ಇಬ್ಬರು MLA ಇದ್ದಾರೆ, ಒಬ್ರು ಮಾಜಿ MLA ಇದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದವ್ರನ್ನ ಬಿಟ್ಟು ಆಚೆ ಕಳಿಸ್ತಾರೆ. ಅದು ತಪ್ಪಂತ ಪ್ರತಿಭಟನೆ ಮಾಡೋ MLA ಅವ್ರನ್ನ, ಮತ್ತೆ ಇವರು ನಂದೀಶ್ ರೆಡ್ಡಿ ಅವ್ರನ್ನ, ಮತ್ತೆ ಹರೀಶ್ ಪೂಂಜಾ ಸಾಹೇಬ್ರನ್ನ ಎಲ್ಲರನ್ನೂ ಡಿಟೈನ್ ಮಾಡ್ತಾರೆ. ಅದೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋವ್ರನ್ನ ಬಿಟ್ಟು ಕಳಿಸ್ತಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು. ನೋಡಿ, ಈಗ ಪ್ರಮುಖವಾಗಿ ಇಲ್ಲಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಜಮಾವಣೆಗೊಳ್ತಾರೆ, ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ನೋಡಿ, ಇಲ್ಲಿ ಸಾಕಷ್ಟು ಜನ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಮಂಜು ಇದ್ದಾರೆ, ಕ್ಯಾಮ್ರಾಮನ್ ಮಂಜುಗೆ ಹೇಳ್ತೀನಿ. ಇಲ್ಲಿ ಸುತ್ತಲೂ ಕೂಡ ಜನ ಸೇರ್ತಿದ್ದಾರೆ. ಏನಾಗ್ತಾ ಇದೆ ಅಂತ, ಯಾಕೆಂದರೆ ಒಳಭಾಗದಲ್ಲಿ ಪ್ರಮುಖವಾಗಿ ನಾಯಕರು ಏನು ಒಳಗಡೆ ಡಿಟೈನ್ ಆಗಿದ್ದಾರೆ, ಅವರು ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ. ನೋಡಿ, ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಮುತ್ತಿಗೆಯನ್ನು ಹಾಕೋದಕ್ಕೆ ಅಂತೇಳಿ ತೆರಳಿದಾಗ ಅಲ್ಲಿಂದ ಅವರನ್ನು ವಶಕ್ಕೆ ಪಡೆದುಕೊಂಡು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಒಂದು ಕಡೆ ಇಲ್ಲಿ ಇವರನ್ನು ಕರ್ಕೊಂಡ್ಬಂದಿದ್ರೆ, ಮತ್ತೊಂದು ಟೀಮನ್ನು ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅಲ್ಲೂ ಕೂಡ ಅಲ್ಲಿ ಇರಿಸಿದ್ದಾರೆ ಎನ್ನುವ ಮಾಹಿತಿಗೆ ಲಭ್ಯವಾಗ್ತಾ ಇದೆ. ನೋಡಿ, ಇವತ್ತು ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅಲ್ಲಿ ನಾಸಿರ್ ಹುಸೇನ್ ಅವರ ಒಂದು ಬೆಂಬಲಿಗರು
ಅವರ ಬೆಂಬಲಿಗರು ಘೋಷಣೆಯನ್ನು ಕೂಗ್ತಾರೆ. ಆ ಒಂದು ವಿಚಾರವಾಗಿ ಇವತ್ತು ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಕೆಂಡಾಮಂಡಲರಾಗಿದ್ದು ಇವತ್ತು ವಿಧಾನಸೌಧ ಪೊಲೀಸ್ ಠಾಣೆಯ ಮುಂದಗಡೆ ಕೂತು ಧರಣಿಯನ್ನು ಕೂಡ ನಡೆಸಿದ್ರು. ಆ ಬಳಿಕ ಕೆಪಿಸಿಸಿ ಕಚೇರಿ ಮುಂಭಾಗಕ್ಕೆ ತೆರಳಿ ಮುತ್ತಿಗೆಯನ್ನು ಕೂಡ ಹಾಕೋದಕ್ಕೆ ಹೋಗಿದ್ರು. ಸರ್ಕಾರದ ವಿರುದ್ಧ ಕಿಡಿಯನ್ನು ಕಾರೋದಕ್ಕೆ ಮುಂದಾಗ್ತಾರೆ. ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ MLCಗಳು, ಶಾಸಕರೆಲ್ಲರೂ ಕೂಡ ಬಂದು ಇವತ್ತು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಳ್ಬೇಕು ಅಂತೇಳಿ ಆಗ್ರಹಿಸ್ತಾರೆ. ಜೊತೆಗೆ ನಾಳೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ಕೊಡಿದ್ದಾರೆ. ತಕ್ಷಣಕ್ಕೆ ಯಾರು ಆ ಒಂದು ಘೋಷಣೆಯನ್ನು ಕೂಗಿದ್ರೋ ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಚೈತ್ರ. ನಾಗೇಂದ್ರ ಬಾಬು, ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿರುವಂತಹ ವಿಧಾನಸೌಧ ಪೊಲೀಸರು ಅನಾಮಧೇಯ ವ್ಯಕ್ತಿ ಅಂತೇಳಿ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. IPC ಸೆಕ್ಷನ್ 153B 505 ಸಬ್ ಕ್ಲಾಸ್ 1B ಅಡಿಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಕೇವಲ ಅಂದ್ರೆ ನೋಡಿ ಎಂಥ ಒಂದು ಸೆಕ್ಷನ್ಗಳು ಹಾಕಿದ್ದಾರೆ ಅಂತೇಳಿ ನೋಡಿ. IPC ಸೆಕ್ಷನ್ 153B 505 ಸಬ್ ಕ್ಲಾಸ್ 1B ಅಡಿಯಲ್ಲಿ FIR ದಾಖಲಾಗಿರುವಂಥದ್ದು. ಈ ಎರಡೂ ಸೆಕ್ಷನ್ಗಳಲ್ಲಿ ಕೇವಲ 3 ವರ್ಷ ಅಷ್ಟೇ ಶಿಕ್ಷೆ, ಸ್ಟೇಷನ್ ಬೇಲ್ ಕೊಟ್ಟು ಕೂಡ ಕಳುಹಿಸಬಹುದಾದಂಥ ಸೆಕ್ಷನ್ಗಳನ್ನು ಹಾಕಿ FIR ಅನ್ನು ದಾಖಲು ಮಾಡಲಾಗಿದೆ. ವಿಧಾನಸೌಧದಲ್ಲಿ ಶಕ್ತಿ ಕೇಂದ್ರದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆ FIR ಕಾಪಿನಲ್ಲಿ ಅನಾಮಧೇಯ ವ್ಯಕ್ತಿ ಅಂತೇಳಿ ಅಲ್ಲಿ ದಾಖಲು ಮಾಡಿರುವಂಥದ್ದು. ಎರಡು ಸೆಕ್ಷನ್ಗಳನ್ನು ಹಾಕಲಾಗಿದೆ. 153B 505 ಸಬ್ ಕ್ಲಾಸ್ 1B ಅಡಿಯಲ್ಲಿ FIR ಅನ್ನು ದಾಖಲು ಮಾಡಿಕೊಂಡಿರುವಂಥದ್ದು. ನೋಡಿ, ಎರಡೂ ಸೆಕ್ಷನ್ಗಳ ಹಿನ್ನೆಲೆಯನ್ನು ಗಮನಿಸಿದಾಗ ಈ ಎರಡೂ ಸೆಕ್ಷನ್ಗಳನ್ನು ಹಾಕಿದ ಮೇಲೆ ಆತನನ್ನು ಅರೆಸ್ಟ್ ಮಾಡಿದ ಕೂಡಲೇ ತಕ್ಷಣಕ್ಕೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಬೋದು. ಇಂಥ ಒಂದು ನಡೆ ಯಾಕೆ? ಈಗಲೂ ಈ ವಿಚಾರವಾಗಿ ಕೂಡ ನೋಡಿ, ಆ ಘೋಷಣೆ ಕೂಗಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಕೂಡ ಪೊಲೀಸರು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾರೆ. ಪರಿಶೀಲನೆ ಮಾಡಿ ಅವರು ಕ್ಲಾರಿಟಿ ಸಿಕ್ಕ ಬಳಿಕ ಈಗ ಕೊನೆಗೂ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. FIR ದಾಖಲಾದ ಬಳಿಕ ಅಲ್ಲಿ ಎರಡು ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಆ ಎರಡೂ ಸೆಕ್ಷನ್ಗಳು ಯಾವ ರೀತಿಯಾಗಿದೆ ಅಂತಂದ್ರೆ, ಆ ಅನಾಮಧೇಯ ವ್ಯಕ್ತಿಯನ್ನು ಅರೆಸ್ಟ್ ಏನಾದರೂ ಆಯಿತು ಅಂತಂದ್ರೆ ತಕ್ಷಣಕ್ಕೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ಬೋದು. ಇಂಥ ಒಂದು ಆಕ್ರೋಶಗಳು ನೋಡಿ ಈಗ ಪ್ರಮುಖವಾಗಿ ಭುಗಿಲೇಳ್ತಾ ಇದೆ. ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದು ವಿಧಾನಸೌಧದ ಮುಂಭಾಗದಲ್ಲಿ, ವಿಧಾನಸೌಧ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ರು. ಕೆಲ ಕಾಲದಲ್ಲಿ ಧರಣಿ ಕೂರ್ತಾರೆ. ಅಲ್ಲಿಂದ ಧೀರಜ್ ಮುನ್ರಾಜ್ ಅವರು ಶಾಸಕರು, ಮತ್ತೊಬ್ಬ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರು, ಮಾಜಿ ಶಾಸಕರಾಗಿರುವಂಥ ನಂದೀಶ್ ರೆಡ್ಡಿ ಅವರು ಎಲ್ಲರೂ ಕೂಡ ತೆರಳಿ KPCC ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾರೆ. ಆಗ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂಥ ಪೊಲೀಸರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ನೇರವಾಗಿ ಈಗ ಇಲ್ಲಿರುವಂಥ CIR ಹೆಡ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಅವರನ್ನು ಈಗ ಸಹಿಯನ್ನು ಪಡೆದುಕೊಂಡು ಹೊರಗಡೆ ಬಿಡ್ತಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ವಿಚಾರವಾಗಿ ಕಿಚ್ಚು ಹೆಚ್ಚಾಗ್ತಾನೇ ಇದೆ. ಕಾಂಗ್ರೆಸ್ ಕಾರ್ಯಕರ್ತನಿಂದ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಸೀರ್ ಹುಸೇನ್ ವಿರುದ್ಧ ಕೆರಳಿದ ಕೇಸರಿ ಪಡೆ. ನಾಸೀರ್ ಹುಸೇನ್ ವಿರುದ್ಧ ಬಿಜೆಪಿ ದೂರನ್ನು ಕೊಡೋದಕ್ಕೆ ಮುಂದಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ದೂರು ಸಲ್ಲಿಕೆ ಆಗಿದೆ.
ನಾಸೀರ್ ಹುಸೇನೆ ಆ ವ್ಯಕ್ತಿಯನ್ನ ಕರೆದುಕೊಂಡು ಬಂದಿದ್ದಾರೆ. ಬೇಕು ಅಂತಲೇ ಪಾಕ್ ಪರ ಘೋಷಣೆ ಕೂಗಿಸಿದ್ದಾರೆ. ನಾಸೀರ್ ಹುಸೇನ್ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿರುವುದಲ್ಲದೆ ನಾಳೆ ರಾಜ್ಯಪಾಲರಿಗೆ ಬಿಜೆಪಿಯಿಂದ ದೂರು ಕೊಡಲಾಗುತ್ತೆ. ಅಧಿವೇಶನದಲ್ಲೂ ಕೂಡ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತೀವಿ ಅಂತೇಳಿ ಖುದ್ದು ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ನಮ್ಮೊಂದಿಗೆ ಈಗ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ನಮ್ಮೊಂದಿಗಿದ್ದಾರೆ. ಆರ್ ಅಶೋಕ್ ಅವರೇ, ಈಗ ಒಂದು ಶಕ್ತಿ ಕೇಂದ್ರ ನೋಡಿ, ನಾವು ಅಲ್ಲಿ ನಿಂತಿರ್ತೀವಿ, ನಾವು ಕೂಡ ಸುದ್ದಿಯನ್ನ ಮಾಡ್ತಾ ಇರ್ತೀವಿ. ಆ ಪದ ಕೇಳ್ತಾ ಇದ್ದಂತೆ ನಮ್ಮ ಮೈಯಲ್ಲೆಲ್ಲ ಒಂಥರ ಆಕ್ರೋಶ ಬಂತು. ಶಕ್ತಿ ಕೇಂದ್ರದಲ್ಲಿ ಇಂಥ ಘೋಷಣೆ ಕೂಗುತ್ತಾ, ಎಂಥ ಸ್ಥಿತಿಗೆ ಬಂತು ಅಂತೇಳಿ ನಮಗೆ ನಿಜಕ್ಕೂ ಕೂಡ ಪ್ರಶ್ನೆ ಆಯ್ತು. ನನಗೆ ಭಯ ಕಾಡ್ತಾ ಇರೋದು, ಇನ್ನು ಪಾಕಿಸ್ತಾನದವರು ವಿಧಾನಸೌಧ ಒಳಗಡೆ ಎಲ್ಲೆಲ್ಲ ಕೂತಿದಾರೋ ಅನ್ನೋ ಅನಿಸ್ತಾ ಇದೆ ನನಗೆ. ಇವ್ರನ್ನ ಬಿಟ್ಟವ್ರು ಯಾರು? ಇವ್ರನ್ನ ಒಳಗಡೆ ಬಿಟ್ಟು ಈ ಥರ ಅವನು ಗೆದ್ದ ತಕ್ಷಣನೇ ಒಬ್ಬ ಮುಸ್ಲಿಂ ನಾಸೀರ್ ಹುಸೇನ್ ಅನ್ನೋರು ಗೆದ್ದ ತಕ್ಷಣನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಆಗ್ತಾರೆ ಅಂದರೆ ಈ ದೇಶ ವಿರೋಧಿ ಚಟುವಟಿಕೆಗಳು ವಿಧಾನಸೌಧ ಒಳಗಡೆ ಹೆಂಗೆ ಬಂದವು? ಬಿಟ್ಟವ್ರು ಯಾರು? ಪೊಲೀಸವ್ರಿಗೇನು ಕಾನೂನು ಜ್ಞಾನ ಇಲ್ವಾ? ಇವ್ರನ್ನ ಬಿಟ್ಟವ್ರು ಯಾರು? ಅವ್ರು ಹಾಗೆ ಓದ್ತಾ ಇದ್ದಾರೆ, ಅವ್ರನ್ನ ಬಂಧಿಸೂ ಇಲ್ಲಲ್ಲ. ಅವ್ರನ್ನ ಈಗಾಗಲೇ ಡಿ.ಕೆ. ಸುರೇಶ್ ಅವರು ದೇಶನ ಭಾಗ ಮಾಡಬೇಕು ಅಂತ ಹೇಳಿದ್ರು. ಈಗ ನೋಡ್ತಾ ಇದ್ರೆ ಇವರು ಪಾಕಿಸ್ತಾನ ಜಿಂದಾಬಾದ್. ನಾನಲ್ಲಿ ಪ್ರಶ್ನೆ ಮಾಡಿದೆ, ಸರ್ ಈ ತರ ನಿಮ್ಮ ಬೆಂಬಲಿಗರೊಬ್ರು ಈ ತರ ಘೋಷಣೆ ಕೂಗಿದ್ರು ಅಂತೇಳಿ, ನನಗೆ ನಡೆಯೋ ಹಿಂದೆ ಅಂತೇಳಿ ಬೈದು ಹಿಂದೆ ಕಳ್ಸೋದು ಅಂತ ಕೆಲಸ ಮಾಡಿದ್ರು, ಬೆಂಬಲಿಗರನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು ಅಲ್ಲಿ. ಸೊ ಅಂದ್ರೆ ಅವರು ಅಷ್ಟೆಲ್ಲ ತಪ್ಪು ಮಾಡಿದೆ ಅಂತ ಗೊತ್ತಾದ್ಮೇಲೆ ಅವ್ರು ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಬೋದಿತ್ತು, ಹಿಂದೆಗಡೆಯಿಂದ ಹಾಕೋದ್ರು. ಅಲ್ಲ, ಅವರು ಕೂಡ ಮಾಧ್ಯಮದ ಮೇಲೆ ಬೆದರಿಕೆಯನ್ನು ಹಾಕಿರೋದನ್ನು ನಾನು ನೋಡಿದ್ದೀನಿ. ಮಾಧ್ಯಮದನ್ನು ಕೂಡ ಬೆದರಿಕೆ ಆಗ್ತಾ ಇದ್ದಾರೆ. ಬೆದರಿಕೆ ಆಗ್ತಾ ಇರೋದನ್ನು ಆ ನಾಸೀರ್ ಹುಸೇನ್ ಮಾಧ್ಯಮಕ್ಕೂ ಬೆದರಿಕೆ ಹಾಕಿದ್ದಾರೆ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ಅವರು ಕರ್ಸಿರೋದೇ ಇವರು ಯಾರು? ನಾಸೀರ್ ಹುಸೇನೇ ಕರ್ಸಿರೋದು. ಅಂತವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆಯಲ್ಲ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್. ಮುಂದಿನ ನಡೆ ಬಿಜೆಪಿ ಹೋರಾಟ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಬೇಕಿಲ್ಲ. ಏನ್ ಪಾಕಿಸ್ತಾನ ಬಾವುಟನೂ ಆರ್ಸಕ್ಕೆ ಇವರು ಹಿಂದೆ ಮುಂದೆ ನೋಡಲ್ಲ ವಿಧಾನಸೌಧ ಮೇಲೆ. ಅಂತ ಕೆಟ್ಟ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ ಮಾಡಿದ್ದಾರೆ. ಹೇಡಿಗಳು ಕಾಂಗ್ರೆಸ್. ರಾಜ್ಯದಲ್ಲಿ ಕಾನೂನು ಪೂರ್ತಿ ಹೋಗಿದೆ. ಈ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ನೋಡಿ. ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಮಾತಾಡಿದ್ದಾರೆ. ನೋಡಿ, ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಪಾಕ್ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ಆಗ್ರಹಿಸಿ, ನಾಸೀರ್ ಹುಸೇನ್ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ನಾಳೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಧುಮುಕಿದೆ. ನಾಳೆ ಕೂಡ ಸಮರ ಮುಂದುವರಿಯುತ್ತೆ. ಅದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಪಾಕ್ ಪರ ಘೋಷಣೆ ಕೂಗಿದವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗಿನ ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇರೋದು ಅವರ ಮನಸ್ಥಿತಿ ಪಾಕಿಸ್ತಾನದ ಪರವಾಗಿದೆ, ಭಾರತದ ಪರವಾಗಿ ಕಾಂಗ್ರೆಸ್ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಗಂಭೀರವಾಗಿ ತಗೋಬೇಕು ಅಂತ ನನ್ನ ಆಸೆ, ನಿಮ್ಮ ಆಸೆ. ನೋಡೋಣ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಬರುವಂಥ ದಿನವೇ ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಈಗಿನ ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇರೋದು ಅವರ ಮನಸ್ಥಿತಿ ಪಾಕಿಸ್ತಾನದ ಪರವಾಗಿದೆ, ಭಾರತ. ಇಡೀ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವಂತ ಹೇಸಿಗೆ ಕೆಲಸ ಇದು, ನಾಚಿಕೆ ಕೆಲಸ ಇದು. ಕಾಂಗ್ರೆಸ್ ಈ ಕ್ಷಮೆ ಕೇಳಬೇಕು, ಇಡೀ ರಾಷ್ಟ್ರದ ಕ್ಷಮೆ ಕೇಳಬೇಕು. ನೋಡಿ, ಒಂದು ಕಡೆ ಇಲ್ಲಿ ಅವರು ಹೊರಗಡೆ ಬರ್ತಾ ಇದ್ದಂತೆ ಘೋಷಣೆಗಳನ್ನ ಕೂಗ್ತಿದ್ದಾರೆ, ಮತ್ತೊಂದು ಕಡೆ ಯಾರೆಲ್ಲ ವಶಕ್ಕೆ ಪಡೆದುಕೊಂಡಿದ್ರು ಅವರೆಲ್ಲರೂ ಕೂಡ ಹೊರಗಡೆ ಬರ್ತಾ ಇರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಶಾಸಕರಾಗಿರುವಂತ ಹರೀಶ್ ಪುಂಜ ಅವರು ಆಗಮಿಸ್ತಿದ್ದಾರೆ, ನಂದೀಶ್ ರೆಡ್ಡಿ ಅವರು ಕೂಡ ಆಗಮಿಸ್ತಿದ್ದಾರೆ, ಮತ್ತೊಂದು ಕಡೆ ಧೀರಜ್ ಮುನ್ರಾಜ್ ಅವರು ಕೂಡ ಆಗಮಿಸ್ತಿದ್ದಾರೆ. ವಶಕ್ಕೆ ಪಡೆದುಕೊಂಡಿದ್ದಂತ ಒಂದು ಬಿಜೆಪಿ ಶಾಸಕರನ್ನ ಈಗ ಹೊರಗಡೆ ಕರ್ಕೊಂಡ್ ಬರ್ತಿದ್ದಾರೆ. ಅವರೆಲ್ಲರನ್ನ ಕೂಡ ನೋಡಿ, ಅವ್ರು ಹೊರಗಡೆ ಬರ್ತಾ ಇದ್ದಂತೆ ಎಲ್ಲರೂ ಕೂಡ ನೋಡಿ ಅವ್ರನ್ನ ಮಾತಾಡ್ಸೋದು ಕೆಲಸವನ್ನ ಮಾಡ್ತೀನಿ. ನಂದೀಶ್ ರೆಡ್ಡಿ ಅವರು, ಸರ್ ಈಗ ನಿಮ್ಮನ್ನ ವಶಕ್ಕೆ ಪಡೆದುಕೊಂಡಿರಲಾಗಿತ್ತು, ಇಷ್ಟೊತ್ತರೆಗೂ ಬೇಕಿತ್ತು ನಿಮ್ಮನ್ನ ಮಂಜೇಶ್
ಸರ್, ಈಗ ನೋಡಿ ಸೆಕ್ಷನ್ಗಳು ಹಾಕಿದ್ದಾರೆ, 2 ಸೆಕ್ಷನ್. ಅದು ಯಾವ ತರ ಇದೆ ಅಂತಂದ್ರೆ ಸುಮೋಟೋ ಕೇಸ್ ದಾಖಲಾಗಿದೆ. ಒಬ್ರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಅನಾಮಧೇಯ ವ್ಯಕ್ತಿ ಅಂತ ಹಾಕಿದ್ದಾರೆ. ಆ ಬಳಿಕ ಅನಾಮಧೇಯ ವ್ಯಕ್ತಿ ಅಂತ ಮೇಲೆ 2 ಸೆಕ್ಷನ್ಗಳು ಹಾಕಿದ್ದಾರೆ. ಆ ಸೆಕ್ಷನ್ಗಳು ಸ್ಟೇಷನ್ ಬೆಲ್ ಕೊಟ್ಟು ಕಳಿಸುವಂಥದ್ದು. ದೇಶ ವಿರೋಧಿ ಕೂಗುಗಳಿಗೂ ಸ್ಟೇಷನ್ ಬೈಲ್ ಆದರೆ ಇನ್ನು ದೇಶಭಕ್ತಿ ಎಲ್ಲಿಂದ ಬರುತ್ತೆ, ದೇಶದ ಭಯ ಎಲ್ಲಿ ಬರ್ತದೆ? ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಪಿತ್ತೂರಿಯಿಂದ ದೇಶ ವಿರೋಧ ಆಗಲಿ, ದೇಶದ ವಿಭಜನೆ ಆಗಲಿ, ಯಾವುದೇ ಕೂಗಾದ್ರೂ ಪೊಲೀಸ್ನವ್ರಿಗೆ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಅದನ್ನು ಠಾಣೆಯಲ್ಲೇ ಬೇಲ್ ಕೊಡ್ತಕ್ಕಂಥದ್ದು ಮಾಡಿ ಕಳಿಸ್ತಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಎನ್ಕರೇಜಿಂಗ್ ದಿಸ್ ಕೈಂಡ್ ಆಫ್ ಆಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್. ಇವರು ಆ್ಯಕ್ಟಿವಿಸ್ಟ್ನ ಎಂಟರ್ಟೈನ್ ಮಾಡ್ತಕ್ಕಂಥದ್ದಿದೆ. ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಏನಾದರೂ ಸ್ವಲ್ಪ ಆದರೂ ದೇಶಭಕ್ತಿ ಇದ್ದರೆ, ಗೌರವ ಇದ್ದರೆ, ನಾವು ಕೈ ಜೋಡಿಸಿ ಮನವಿ ಮಾಡ್ಕೊತೀವಿ ನಾವೆಲ್ಲರೂ ಮುಖ್ಯಮಂತ್ರಿ ಅವ್ರಿಗೆ. ದೇಶಭಕ್ತಿ ಅನ್ನೋದು ತಮಗಿದ್ರೆ, ದೇಶ ಭಾರತದ ಬಗ್ಗೆ ಗೌರವವಿದ್ದರೆ ತಕ್ಷಣ ನಾಸೀರ್ ಹುಸೇನ್ ಅವರನ್ನು ರಾಜೀನಾಮೆ ಪಡೆದು